ದಾವಣಗೆರೆ ಪಿಎಸ್ಐ ಸೂಸೈಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನ ವಿಚಾರಕ್ಕೆ ನೊಂದು ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ತುಮಕೂರು ನಗರ ಪೊಲೀಸರು ತನಿಖೆ ಮಾಡಿದ್ದಾರೆ. ಅವರ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ತುಮಕೂರಿಗೆ ಬರಕ್ಕೂ ಮುಂಚೆ ಮನೆಯಲ್ಲಿ ಜಗಳಾಡ್ಕೊಂಡು ಬಂದಿದ್ರಂತೆ. ಡೆತ್ ನೋಟ್ ಬರೆದು ಪಿಎಸ್ಐ ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮಗೆ ದ್ವಾರಕಾ ಲಾಡ್ಜ್ ಎಂಜಿ ರೋಡ್ ಅಲ್ಲಿರುವಂತಹ ಲಾಡ್ಜ್ ಇಂದ ನಮಗೆ ಒಂದು ಮಾಹಿತಿ ಬಂದಿತ್ತು ದಟ್ ಅವರು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ತಕ್ಷಣವೇ ಪೊಲೀಸ್ ಹೋಗಿ ನೋಡುವಾಗ ಅವರು ನಾಗರಾಜು ಈ ದಾವಣಗೆರೆ ಕೆಆರ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಜುಲೈ 1 ರೂಮ್ ತಗೊಂಡು ಆಗಿಂದನೇ ಇಲ್ಲೇ ಇದ್ದು ಯಾವಾಗನೋ ಒಂದು ಸಮಯದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿ ಬಾಡಿನ ಒಂದು UDR ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಡಿ ಅವರ ಫ್ಯಾಮಿಲಿಗೆ ತಲುಪಲಾಗಿದೆ. ಸೂಸೈಡ್ ನೋಟ್ ಒಂದಿದೆ, ಬಟ್ ಆ ಸೂಸೈಡ್ ನೋಟ್ ನಾವು ಸೀಲ್ ಮಾಡಿ ಅವರಿಗೆ ಇನ್ವೆಸ್ಟಿಗೇಷನ್ಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ದಾವಣಗೆರೆ ಪಿಎಸ್ಐ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ದಾವಣಗೆರೆ ಪಿಎಸ್ಐ ತುಮಕೂರಿನ ಒಂದು ದ್ವಾರಕಾ ಲಾಡ್ಜ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಒಂದು ಸಾವಿಗೂ ಮುನ್ನ ಡೆತ್ ನೋಟ್ ಅನ್ನು ಕೂಡ 2 ಪುಟದ ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವಿಗೆ ಶರಣಾಗಿದ್ರು. ಈ ಒಂದು ವೇಳೆಯಲ್ಲಿ ಪೊಲೀಸರ ಒಂದು ತನಿಖೆ ವೇಳೆ ಬಯಲಾಗಿರ್ತಕ್ಕಂಥದ್ದು ನಾಗರಾಜಪ್ಪ ಅವರ ಸಾವಿಗೆ ಮಗನ ಒಂದು ಕೆಲಸದ ವಿಚಾರವೇ ಈ ಒಂದು ಸಾವಿಗೆ ಕಾರಣ ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥ. ಅಂದ್ರೆ ಪಿಎಸ್ಐ ನಾಗರಾಜಪ್ಪ ಅವರಿಗೆ ಮಗಳು ಮತ್ತೆ ಮಗ ಇದ್ರು. ಆ ಮಗಳನ್ನ ಇವರೇ ಮುಂದೆ ನಿಂತು ಮದುವೆ ಕೂಡ ಮಾಡ್ಕೊಟ್ಟಿದ್ರು. ಮಗ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಕೆಲಸ ಸಿಗದೆ ಮನೆಯಲ್ಲೇ ಇದ್ದ. ಇದೇ ಇದರಿಂದ ಇವರು ಮನನೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರವಾಗಿ ಅವರ ಮನೆಯಲ್ಲಿ ಗಲಾಟೆಯನ್ನ ಕೂಡ ಮಾಡಿಕೊಂಡು ತುಮಕೂರಿಗೆ ಬಂದಿದ್ರು. ಈ ಒಂದು ವೇಳೆಯಲ್ಲಿ ಒಬ್ಬರೇ ಇದ್ದಂತ ಒಂದು ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮಗನ ಒಂದು ಕೆಲಸ ವಿಚಾರವಾಗಿ ಪಿಎಸ್ಐ ನಾಗರಾಜಪ್ಪ ಮನ್ನೊಂದು ಸಾವನ್ನಪ್ಪಿದ್ದಾರೆ ಅಂತ ಈಗ ಪೊಲೀಸರ ತನಿಖೆಯಲ್ಲಿ ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ತುಮಕೂರಲ್ಲಿ ದಾವಣಗೆರೆ ಪಿಎಸ್ಐ ಸೂಸೈಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನ ವಿಚಾರಕ್ಕೆ ನೊಂದು ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ತುಮಕೂರು ನಗರ ಪೊಲೀಸರು ತನಿಖೆ ಮಾಡಿದ್ದಾರೆ. ಅವರ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ತುಮಕೂರಿಗೆ ಬರಕ್ಕೂ ಮುಂಚೆ ಮನೆಯಲ್ಲಿ ಜಗಳಾಡ್ಕೊಂಡು ಬಂದಿದ್ರಂತೆ. ಡೆತ್ ನೋಟ್ ಬರೆದು ಪಿಎಸ್ಐ ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮಗೆ ದ್ವಾರಕಾ ಲಾಡ್ಜ್ ಎಂಜಿ ರೋಡ್ ಅಲ್ಲಿರುವಂತಹ ಲಾಡ್ಜ್ ಇಂದ ನಮಗೆ ಒಂದು ಮಾಹಿತಿ ಬಂದಿತ್ತು ದಟ್ ಅವರು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ತಕ್ಷಣವೇ ಪೊಲೀಸ್ ಹೋಗಿ ನೋಡುವಾಗ ಅವರು ನಾಗರಾಜು ಈ ದಾವಣಗೆರೆ ಕೆಆರ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಜುಲೈ 1 ರೂಮ್ ತಗೊಂಡು ಆಗಿಂದನೇ ಇಲ್ಲೇ ಇದ್ದು ಯಾವಾಗನೋ ಒಂದು ಸಮಯದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿ ಬಾಡಿನ ಒಂದು UDR ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಡಿ ಅವರ ಫ್ಯಾಮಿಲಿಗೆ ತಲುಪಲಾಗಿದೆ. ಸೂಸೈಡ್ ನೋಟ್ ಒಂದಿದೆ, ಬಟ್ ಆ ಸೂಸೈಡ್ ನೋಟ್ ನಾವು ಸೀಲ್ ಮಾಡಿ ಅವರಿಗೆ ಇನ್ವೆಸ್ಟಿಗೇಷನ್ಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ದಾವಣಗೆರೆ ಪಿಎಸ್ಐ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ದಾವಣಗೆರೆ ಪಿಎಸ್ಐ ತುಮಕೂರಿನ ಒಂದು ದ್ವಾರಕಾ ಲಾಡ್ಜ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಒಂದು ಸಾವಿಗೂ ಮುನ್ನ ಡೆತ್ ನೋಟ್ ಅನ್ನು ಕೂಡ 2 ಪುಟದ ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವಿಗೆ ಶರಣಾಗಿದ್ರು. ಈ ಒಂದು ವೇಳೆಯಲ್ಲಿ ಪೊಲೀಸರ ಒಂದು ತನಿಖೆ ವೇಳೆ ಬಯಲಾಗಿರ್ತಕ್ಕಂಥದ್ದು ನಾಗರಾಜಪ್ಪ ಅವರ ಸಾವಿಗೆ ಮಗನ ಒಂದು ಕೆಲಸದ ವಿಚಾರವೇ ಈ ಒಂದು ಸಾವಿಗೆ ಕಾರಣ ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥ. ಅಂದ್ರೆ ಪಿಎಸ್ಐ ನಾಗರಾಜಪ್ಪ ಅವರಿಗೆ ಮಗಳು ಮತ್ತೆ ಮಗ ಇದ್ರು. ಆ ಮಗಳನ್ನ ಇವರೇ ಮುಂದೆ ನಿಂತು ಮದುವೆ ಕೂಡ ಮಾಡ್ಕೊಟ್ಟಿದ್ರು. ಮಗ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಕೆಲಸ ಸಿಗದೆ ಮನೆಯಲ್ಲೇ ಇದ್ದ. ಇದೇ ಇದರಿಂದ ಇವರು ಮನನೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರವಾಗಿ ಅವರ ಮನೆಯಲ್ಲಿ ಗಲಾಟೆಯನ್ನ ಕೂಡ ಮಾಡಿಕೊಂಡು ತುಮಕೂರಿಗೆ ಬಂದಿದ್ರು. ಈ ಒಂದು ವೇಳೆಯಲ್ಲಿ ಒಬ್ಬರೇ ಇದ್ದಂತ ಒಂದು ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮಗನ ಒಂದು ಕೆಲಸ ವಿಚಾರವಾಗಿ ಪಿಎಸ್ಐ ನಾಗರಾಜಪ್ಪ ಮನ್ನೊಂದು ಸಾವನ್ನಪ್ಪಿದ್ದಾರೆ ಅಂತ ಈಗ ಪೊಲೀಸರ ತನಿಖೆಯಲ್ಲಿ ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.
ತುಮಕೂರಲ್ಲಿ ದಾವಣಗೆರೆ ಪಿಎಸ್ಐ ಸೂಸೈಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನ ವಿಚಾರಕ್ಕೆ ನೊಂದು ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ತುಮಕೂರು ನಗರ ಪೊಲೀಸರು ತನಿಖೆ ಮಾಡಿದ್ದಾರೆ. ಅವರ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ತುಮಕೂರಿಗೆ ಬರಕ್ಕೂ ಮುಂಚೆ ಮನೆಯಲ್ಲಿ ಜಗಳಾಡ್ಕೊಂಡು ಬಂದಿದ್ರಂತೆ. ಡೆತ್ ನೋಟ್ ಬರೆದು ಪಿಎಸ್ಐ ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಅಲ್ಲಿ 9 ಗಂಟೆಗೆ ನಮಗೆ ದ್ವಾರಕಾ ಲಾಡ್ಜ್ MG ರೋಡ್ ಅಲ್ಲಿರುವಂತಹ ಲಾಡ್ಜ್ ಇಂದ ನಮಗೆ ಒಂದು ಮಾಹಿತಿ ಬಂದಿತ್ತು ದಟ್ ಅವರು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ತಕ್ಷಣವೇ ಪೊಲೀಸ್ ಹೋಗಿ ನೋಡುವಾಗ ಅವರು ನಾಗರಾಜು ಈ ದಾವಣಗೆರೆ KR ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಜುಲೈ 1 ರೂಮ್ ತಗೊಂಡು ಆಗಿಂದನೇ ಇಲ್ಲೇ ಇದ್ದು ಯಾವಾಗನೋ ಒಂದು ಸಮಯದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿ ಬಾಡಿನು ಒಂದು UDR ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಡಿ ಅವರ ಫ್ಯಾಮಿಲಿಗೆ ತಲುಪಲಾಗಿದೆ. ಸೂಸೈಡ್ ನೋಟ್ ಒಂದಿದೆ, ಬಟ್ ಆ ಸೂಸೈಡ್ ನೋಟ್ ನಾವು ಸೀಲ್ ಮಾಡಿ ಅವರಿಗೆ ಇನ್ವೆಸ್ಟಿಗೇಷನ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ದಾವಣಗೆರೆ PSI ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ದಾವಣಗೆರೆ PSI ತುಮಕೂರಿನ ಒಂದು ದ್ವಾರಕಾ ಲಾಡ್ಜ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಒಂದು ಸಾವಿಗೂ ಮುನ್ನ ಡೆತ್ ನೋಟ್ ಅನ್ನು ಕೂಡ 2 ಪುಟದ ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವಿಗೆ ಶರಣಾಗಿದ್ರು. ಈ ಒಂದು ವೇಳೆಯಲ್ಲಿ ಏನು ಪೊಲೀಸರ ಒಂದು ತನಿಖೆ ವೇಳೆ ಬಯಲಾಗಿರ್ತಕ್ಕಂಥದ್ದು ಏನ್ ನಾಗರಾಜಪ್ಪ ಅವರ ಸಾವಿಗೆ ಮಗನ ಒಂದು ಕೆಲಸದ ವಿಚಾರವೇ ಈ ಒಂದು ಸಾವಿಗೆ ಕಾರಣ ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥ. ಅಂದ್ರೆ PSI ನಾಗರಾಜಪ್ಪ ಅವರಿಗೆ ಮಗಳು ಮತ್ತೆ ಮಗ ಇದ್ರು. ಆ ಮಗಳನ್ನ ಇವರೇ ಮುಂದೆ ನಿಂತು ಮದುವೆ ಕೂಡ ಮಾಡ್ಕೊಟ್ಟಿದ್ರು. ಮಗ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಕೆಲಸ ಸಿಗದೆ ಮನೆಯಲ್ಲೇ ಇದ್ದ. ಇದೇ ಇದರಿಂದ ಇವರು ಮನನೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇದೇ ಒಂದು ವಿಚಾರವಾಗಿ ಅವರ ಮನೆಯಲ್ಲಿ ಗಲಾಟೆಯನ್ನ ಕೂಡ ಮಾಡಿಕೊಂಡು ತುಮಕೂರಿಗೆ ಬಂದಿದ್ರು. ಈ ಒಂದು ವೇಳೆಯಲ್ಲಿ ಒಬ್ಬರೇ ಇದ್ದಂತ ಒಂದು ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮಗನ ಒಂದು ಕೆಲಸ ವಿಚಾರವಾಗಿ PSI ನಾಗರಾಜಪ್ಪ ಮನ್ನೊಂದು ಸಾವನ್ನಪ್ಪಿದ್ದಾರೆ ಅಂತ ಈಗ ಪೊಲೀಸರ ತನಿಖೆಯಲ್ಲಿ ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ತುಮಕೂರಲ್ಲಿ ದಾವಣಗೆರೆ PSI ಸೂಸೈಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನ ವಿಚಾರಕ್ಕೆ ನೊಂದು ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ತುಮಕೂರು ನಗರ ಪೊಲೀಸರು ತನಿಖೆ ಮಾಡಿದ್ದಾರೆ. ಅವರ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದೆ. ತುಮಕೂರಿಗೆ ಬರಕ್ಕೂ ಮುಂಚೆ ಮನೆಯಲ್ಲಿ ಜಗಳಾಡ್ಕೊಂಡು ಬಂದಿದ್ರಂತೆ. ಡೆತ್ ನೋಟ್ ಬರೆದು PSI ನಾಗರಾಜಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಅಲ್ಲಿ 9 ಗಂಟೆಗೆ ನಮಗೆ ದ್ವಾರಕಾ ಲಾಡ್ಜ್ MG ರೋಡ್ ಅಲ್ಲಿರುವಂತಹ ಲಾಡ್ಜ್ ಇಂದ ನಮಗೆ ಒಂದು ಮಾಹಿತಿ ಬಂದಿತ್ತು ದಟ್ ಅವರು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ. ತಕ್ಷಣವೇ ಪೊಲೀಸ್ ಹೋಗಿ ನೋಡುವಾಗ ಅವರು ನಾಗರಾಜು ಈ ದಾವಣಗೆರೆ KR ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಜುಲೈ 1 ರೂಮ್ ತಗೊಂಡು ಆಗಿಂದನೇ ಇಲ್ಲೇ ಇದ್ದು ಯಾವಾಗನೋ ಒಂದು ಸಮಯದಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿ ಬಾಡಿನು ಒಂದು UDR ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸಿ